ಒಂದು ವಿಷಯ ನೆನ್ಪಿಟ್ಕೋ ಕಲಾವತಿ, ನಾನು ಅಷ್ಟು ಬೇಗ ಸೀರಿಯಸ್ ಆಗಿ ತಗೊಳ್ಳಲ್ಲ. ತಗೊಂಡಿದ್ದೀನಿ ಅಂದ್ರೆ ಅಷ್ಟು ಈಸಿಯಾಗಿ ಬಿಟ್ಬಿಡೋದಿಲ್ಲ. ನೀನು ಲಿಕ್ವಿಡ್ನ ಮಿಕ್ಸ್ ಮಾಡೋದನ್ನ ನೋಡಿದ್ರಿಂದಾನೇ ನಾನು ಅಡುಗೆ ಮನೆಗೆ ಬಂದಿದ್ದು. ನೀನು ಲಿಕ್ವಿಡ್ನ ಮಿಕ್ಸ್ ಮಾಡಿರೋ ಬೌಲ್ನ ತೆಗೆದು ಸೈಡಿಗಿಟ್ಟೆ. ಸಾರಿ ಅಕ್ಕ, ನಾನೇನೋ ತಮಾಷೆಗೆ ಭಾವನ್ ಜೊತೆ ಹಾಗೆ ನಡ್ಕೊಂಡೆ. ಯಾವಾಗ್ಲೂ ಚಿಕ್ಕಂದಿನಲ್ಲಿ ಭೇಟಿ ಮಾಡಿದ್ದು, ಇಷ್ಟು ವರ್ಷಗಳ ನಂತರ ಸಿಕ್ಕಿದ್ವಿ ಅಲ್ವಾ, ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅನ್ನಿಸ್ತು. ಅದಕ್ಕೆ ಹಾಗಂದೆ. ಅದನ್ನ ನೀನು ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ? ಏನ್ರಮ್ಮ, ಇನ್ನು ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಒಳಗಡೆ. ಒಂದ್ 10 ನಿಮಿಷ ಅಜ್ಜಿ, ಬರ್ತೀವಿ. ಇಷ್ಟೊತ್ವರೆಗೂ ಒಂಥರ ಮಾತಾಡಿದ್ಲು. ಅಜ್ಜಿ ಬಂದ ತಕ್ಷಣ ಮಾತನ್ನೇ ಬದಲಾಯಿಸಿದ್ಲಲ್ಲ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಕಲ್ಯಾಣಿ, ಕಲಾವತಿ ಇರೋ ಜಾಗದಲ್ಲಿ ಮನೆ ಎಲ್ಲ ಕಳಕಳೆಯಾಗಿರುತ್ತೆ ಅನ್ನೋದು ನಾನು ಮೇಲ್ಗಡೆ ಹೇಳಿದ ಮಾತು. ಕಲಾವತಿ ಕಣ್ ಬಿತ್ತು ಅಂದ್ರೆ ಅದು ಯಾರಾದ್ರೂ ಸರಿ, ಬೂದಿ ಆಗ್ಲೇಬೇಕು. ನನ್ನಷ್ಟು ಈಸಿಯಾಗಿ ತಗೋಬೇಡ. ಮುಂದೆ ಮುಂದೆ ನೀನು ನೋಡ್ಬೇಕಾಗಿರೋದು ತುಂಬಾ ಇದೆ. ನಿನಗೆಷ್ಟು ಅಂದಾನ್ ಕೊಟ್ಟಿದ್ದಾನೋ ದೇವ್ರು, ಅಷ್ಟೇ ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾನೆ. ಮುದ್ದ ಕಾಣ್ತಿದ್ಯಾ ಕಲ್ಯಾಣಿ? ನಿನಗೆ ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಇಷ್ಟೊಂದು ಪ್ರೀತಿ ಇರುವಾಗ ನಿದ್ದೆ ಮಾಡುವಾಗಲ್ಲ, ನಿದ್ರೆ ಮಾಡೋಕ್ ಮುಂಚೆನೆ ತೋರಿಸ್ಬೇಕಿತ್ತು. ಅಂದ್ರೆ ನೀನ್ ಎಚ್ಚರನೇ ಇದೆಯಾ? ಇಲ್ಲ, ನಿದ್ದೆ ಮಾಡ್ತಾ ಇದ್ದೀನಿ. ಓ, ನಿದ್ದೆಲ್ಲ ಮಾತಾಡ್ತಿದ್ಯಾ? ಹೌದು, ನನಗೆ ನಿದ್ದೆನಲ್ಲಿ ಮಾತಾಡೋ ಅಭ್ಯಾಸ ಇದೆ. ಹಾ, ಆ ವಿಷಯ ನನಗೂ ಈಗಲೇ ಗೊತ್ತಾಗಿದ್ದು. ನಿದ್ದೆಲಿ ಇನ್ನೇನ್ ಮಾತಾಡ್ಬೇಕು ಅನಿಸ್ತಾ ಇದೆ? ಮಾತಾಡ್ಬೇಕು ಅಂತ ಅನಿಸ್ತಿಲ್ಲ, ತುಂಬಾ ಜಗಳ ಮಾಡ್ಬೇಕು ಅನಿಸ್ತಿದೆ. ಹಾ, ಹೌದಾ? ಅಂಥ ತಪ್ಪು ನಾನೇನ್ ಮಾಡ್ದೆ? ಆ ಕಲಾವತಿಗೆ, ಅದೇ ನಿಮ್ ಕಲಾಗೆ ಡ್ರೆಸ್ ಕೊಡ್ಸಿದ್ರಂತಲ್ಲ? ಅದ್ ಯಾವಾಗ್ಲೋ 5 ವರ್ಷ ಇದ್ದಾಗಿನ ವಿಷಯ. ಈಗ್ಲೂ ಕೊಡ್ಸಿದ್ರಲ್ಲ? ಮತ್ತೆ ಹಬ್ಬದ ದಿನ ಎಲ್ರೂ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡಿದ್ರು. ಅವಳ ಹತ್ರನೂ ಇರ್ಲಿ ಅಂತ ಜಸ್ಟ್ ಗಿಫ್ಟ್ ಆಗಿ ಕೊಟ್ಟೆ ಅಷ್ಟೇ.
ಹಾಗಾದ್ರೆ ಮೇಡಮ್ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಆಯ್ತು. ನನಗ್ ಸಿಗ್ಬೇಕಾಗಿರೋ ಪ್ರೀತಿ ಬೇರೆ ಯಾರಿಗೋ ಸಿಗ್ತಿದೆ ಅಂತ ಗೊತ್ತಾದ್ರೆ ಬೇಜಾರಾಗದೆ ಹೇಗಿರುತ್ತೆ ಹೇಳಿ? ನೀನ್ ಬೇಜಾರ್ ಹೇಗೆ ಕಡಿಮೆ ಮಾಡಬೇಕು ಅಂತ ನನಗೆ ಗೊತ್ತಲ್ಲ. ಹೋಗಿ ಆಫೀಸರ್. ಚಿಕ್ಕವರಿದ್ದಾಗ ಕಲಾವತಿ ಕೆನ್ನೆಗೂ ಮುದ್ದು ಕೊಟ್ಟಿದ್ದೀರಂತಲ್ಲ? ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೆಲ್ಲ ನಿನಗೆ ಗೊತ್ತಾಗೋಯ್ತಾ? ಕೇಳಿದ್ದಕ್ಕೆ ಉತ್ತರ ಕೊಡಿ. ಅವಾಗ ಅವಳಿಗೆ 4 ವರ್ಷ, ನನಗೆ 8 ವರ್ಷ. 8 ವರ್ಷಕ್ಕೆ ಮುತ್ತು ಕೊಟ್ಟಿದ್ದೀರಾ ಅಂದ್ರೆ 16 ವಯಸ್ಸಿಗೆ ಬಂದಾಗ ಏನೇನ್ ಮಾಡಿದಿರೋ? ಅಲ್ಲ, ಇಂಥ ವಿಷಯಗಳನ್ನ ನಿನಗೆ ಯಾರು ಹೇಳ್ತಿದ್ದಾರೆ? ನಿನಗೆ ಯಾರೋ ತಲೆ ಕೆಡಿಸ್ತಾ ಇದ್ದಾರೆ. ಯಾರು ನನ್ನ ತಲೆ ಕೆಡಿಸ್ತಿಲ್ಲ. ನೀವು ಬದಲಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಅದೇ ಯಾರು ಹೇಳ್ತಿದ್ದಾರೆ? ಯಾರನ್ನೂ ಯಾಕೆ ಕೇಳಿ? ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರೋ ನಮ್ಮ ಅಜ್ಜಿ ಹತ್ರನೇ ಕೇಳ್ದೆ. ಅಜ್ಜಿನೇ ಹೇಳಿದ್ದು. ಹೆಣ್ಮಕ್ಳಿಗೆ ಅನುಮಾನ ಅಂದ್ರೆ ಏನೋ ಅನ್ಕೊಂಡಿದ್ದೆ, ನಿಜಾನೇ ಅಂತಾಯ್ತು. ಪ್ರೀತಿ ಇರೋ ಕಡೆ ಅನುಮಾನನೂ ಇದ್ದೇ ಇರುತ್ತೆ. ಏನೋ ಚಿಕ್ಕ ಹುಡುಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದು ಮುತ್ತು ಕೊಟ್ಟ, ಒಂದು ಗೌನ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ದೆ. ಏನಿದು ಕಲ್ಯಾಣಿ? ಪಾಪ ಚಿಕ್ಕ ಹುಡುಗಿ ಅಂತ ಅವಾಗ ಅನ್ಕೋಬಹುದಾಗಿತ್ತು. ಅವತ್ತಿಗೂ ನಾವಿಬ್ರು ಮದ್ವೆ ಆಗಿದ್ದ ದಿನಗಳಿಗೂ ತುಂಬಾ ವರ್ಷ ಗ್ಯಾಪ್ ಇದೆ ಅಲ್ವಾ? ಈ ಗ್ಯಾಪ್ ಅಲ್ಲಿ ಏನೇನ್ ಮಾಡಿದಿರೋ ಅಂತ. ಅಮ್ಮ ತಾಯಿ, ಅಷ್ಟೆಲ್ಲ ಯೋಚನೆ ಮಾಡ್ಬೇಡಮ್ಮ. ನಾನೇನೋ ಮನೇಲಿ ರಾಮ ಬೀದಿಲಿ ಕೃಷ್ಣನ್ ಟೈಪ್ ಅಲ್ವೇ ಅಲ್ಲ. ಅಬ್ಬಾ, ನಕ್ಕದಿಯಲ್ಲ, ನನಗಷ್ಟೇ ಸಾಕು. ಕೆಳಗಡೆ ಏನೋ ಬಿದ್ದಿರೋ ಹಾಗಿದೆಯಲ್ಲ? ಏನ್ ಬಿತ್ತು? ನಗಾಡದಿಯಲ್ಲ? ಮುತ್ತುಗಳು ಕೆಳಗ್ ಬಿದ್ದಿದೆ ಅನ್ಸತ್ತೆ, ನೋಡ್ತಿದ್ದೀರಾ? ಸಾಕು ಸಾಕು, ತುಂಬಾ ಜಾಸ್ತಿ ಮಾಡ್ತಿದ್ದೀರಾ. ಇನ್ನೂ ಏನು ಮಾಡೇ ಇಲ್ಲ. ಆಗ್ಲೇನಾ? ಹ ಹ ನಿಲ್ಲಿ, ಅಲ್ಲೇ ನಿಲ್ಲಿ. ಸಾಕು ಆಫೀಸರ್, ಕೈಯಲ್ಲಿ ಮದರಂಗಿ ಇದೆ. ಪ್ರೀತಿಯಿಂದ ನಿಮ್ ಮುಖ ಹಿಡ್ಕೊಂಡ್ರೆ ಸಾಕು. ನನ್ ಕೈ ಕೆಂಪಾದ ಹಾಗೆ ನಿಮ್ ಮುಖನೂ ಕೆಂಪಗಾಗುತ್ತೆ. ಅದಾದ್ಮೇಲೆ ಹೊರಗಡೆ ಹೋಗೋದಕ್ಕೆ ನೀವೇ ಕಷ್ಟ ಪಡ್ಬೇಕಾಗತ್ತೆ. ಈಗ್ಲೂ ಮುಟ್ಲಾ? ಅಮ್ಮ ಬೇಡ ಬಿಡು. ಸರಿ ಇರಿ, ಕೈ ತೊಳ್ಕೊಂಡ್ ಬರ್ತೀನಿ. ಹಲೋ ಹಲೋ, ನಾನು. ಹಲೋ ಹಲೋ, ನಾನು. ಇಲ್ಲಿ ಸಿಗ್ನಲ್ ಸರಿಯಾಗಿಲ್ಲ, ಹೊರಗಡೆ ಬರ್ತೀನಿ ರೀ. ಹಲೋ, ಇವಾಗ ಹೇಳಿ, ಯಾರು ಮಾತಾಡ್ತಿರೋದು? ನಾನು
ಸಂಪದ. ಸ್ಯಾಮ್, ನೀನಾ? ನಾನೇ. ಹೋದ ತಕ್ಷಣ ಫೋನ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಇಲ್ಲಿವರೆಗೂ ಫೋನ್ ಮಾಡಲಿಲ್ಲ. ಏನಲ್ಲಿ ಪರಿಸ್ಥಿತಿ? ಅನ್ಕೊಂಡ ಹಾಗೇನೆ ಮನೇಲಿ ಸೆಟ್ಲ್ ಆದ್ಯಾ ಕಲಾವತಿ? ಆರಾಮಾಗಿ ಸೆಟ್ಲ್ ಆಗಿದ್ದೀನಿ. ನೀನು ನಾನ್ ಬಿಟ್ಟಿರೋ ಬಾಣ ಅಂತ ಅಲ್ಲಿ ಯಾರಿಗೂ ಯಾವುದೇ ರೀತಿ ಅನುಮಾನ ಬರಲಿಲ್ಲ ಅಲ್ವಾ? ಬರೋಕೆ ಬಿಡ್ತೀನಾ? ಯಾರೇನ್ ಕೇಳ್ತಾರೆ, ಏನ್ ಮಾತಾಡ್ತಾರೆ, ಹೇಗಿರ್ತಾರೆ ಅನ್ನೋದು ಎಲ್ಲ ಕ್ಲಿಯರ್ ಆಗಿ ಗೊತ್ತು ಅಲ್ವಾ? ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿ ಸಿಕ್ಕಿದಾಳೆ ಅಂತ ಸಿದ್ದು ಹೇಳಿದಕ್ಕೆ ನಾನು ನಂಬಲಿಲ್ಲ. ಬಟ್ ನೀನೇ ಕರೆಕ್ಟ್ ಅಂತ ನನಗೆ ಅರ್ಥ ಆಯ್ತು. ನಿನ್ ಕ್ಯಾಮ್ರಾಗೆ ಆಡಿಯೋ ಬಗ್ ಒಂದಿಟ್ಟಿದ್ದೀನಿ. ಅಲ್ಲಿ ನೀನೇನ್ ಮಾತಾಡಿದ್ರು, ಅವರೇನೇ ಮಾತಾಡಿದ್ರು, ನನಗೂ ಸಿದ್ದುಗೂ ಕೇಳಿಸ್ತಾನೆ ಇರುತ್ತೆ. ಓ, ಅವ್ರ ಪ್ರಶ್ನೆಗಳು, ನಿನ್ನ ಉತ್ತರ ಎಲ್ಲೂ ಏನು ತಡವರಿಸ್ದೇನೆ ನೀನ್ ಮ್ಯಾನೇಜ್ ಮಾಡ್ತಿರೋ ವಿಧಾನ ತುಂಬಾ ಚೆನ್ನಾಗಿದೆ. ಕೆಲ್ಸದ ಮೇಲೆ ಬಂದಾಗ ಅನುಮಾನ ಬರಬಾರ್ದು ಅಲ್ವಾ? ನಾವ ಮನೆಗೆ ಹೋಗೋದಕ್ಕೆ, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶಗಳು ಇಲ್ದಿರೋ ಹಾಗಾಗಿದೆ. ನಮ್ಮ ಪರವಾಗಿ ಆ ಕಲ್ಯಾಣಿ ಮೇಲೆ ನೀನೇ ಸೇಡ್ ತೀರಿಸ್ಕೋಬೇಕು. ನನಗೊಂದು ಚಿಕ್ಕ ಡೌಟು. ಏನು? ಸಿದ್ದುಗೆ ಪಲ್ಲವಿ ಅಕ್ಕ, ದಮಯಂತಿಗೆ ಕಲ್ಯಾಣಿ ಅಂದ್ರೆ ಆಗಲ್ಲ. ಅವ್ರಿಗೂ ಕೂಡ ಗೊತ್ತಾಗ್ದಿರೋ ಹಾಗೆ ನನ್ನ ಸೋಲೋ ಆಗಿ ಯಾಕೆ ಕಳ್ಸಿದಿರಾ ಅಂತ ಹೇಳಿ ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಪಲ್ಲವಿ ಚಿಕ್ಕಮ್ಮನ ಬಾಯಿ ಸರಿ ಇಲ್ಲ. ಇನ್ನು ದಮಯಂತಿ ಅಂದ್ರೆ ನೋಡೋಕೆ ಮೊಂಡಿ ತರ ಕಾಣಿಸ್ತಾಳೆ, ಆದ್ರೆ ತುಂಬಾ ಡೇಂಜರ್. ಬೆರಳು ಕೊಟ್ರೆ ಹಸ್ತಾನೆ ನುಂಗ್ತಾಳೆ ಅವಳು. ಹುಷಾರಾಗಿರೋ ಅವಳ ಜೊತೆ. ನೀನೇ ಅಲ್ಲಿ ಯಾರು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅವ್ರಿಗೆ ಯಾವುದೇ ಇನ್ಫಾರ್ಮೇಶನ್ ಕೊಡ್ದೇನೆ ಕಳ್ಸ್ಕೊಟ್ಟಿದೀವಿ. ನೀನ್ ಹುಷಾರಾಗಿರ್ಬೇಕು ಕಲಾವತಿ. ಆ ಮನೇಲಿ ಎಲ್ರೂ ಅಪಾಯನೇ. ಮುಖ್ಯವಾಗಿ ಶೌರ್ಯ, ಪೊಲೀಸ್ ಆಫೀಸರ್. ಕಲ್ಯಾಣಿ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋದಕ್ಕೆ ಅವ್ರ ಜೊತೆ ತುಂಬಾ ಹುಷಾರಾಗಿರ್ಬೇಕು. ಆ ವಿಷಯ ನನಗೂ ಅರ್ಥ ಆಯ್ತು. ಈ ಟೈಮಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳೆ? ನಿನ್ನ ಎಲ್ರೂ ನಂಬೋ ಹಾಗೆ ಬಿಹೇವ್ ಮಾಡಿ ನಿನ್ನ ನೀನ್ ಪ್ರೂವ್ ಮಾಡ್ಕೊಂಡ್ರೆ ಆಮೇಲೆ ಎಲ್ರು ಕುರುಡ್ರ ತರ ನಿನ್ನ ನಂಬ್ತಾರೆ. ಅವಾಗ ನಮ್ಮ ಗೆಲುವು ಸುಲಭ ಆಗತ್ತೆ. ಆ ವಿಷಯದಲ್ಲಿ ನಿನಗೆ ಯಾವ ಅನುಮಾನನೂ ಬೇಡ ಕಲಾವತಿ. ಯಾರದು ಫೋನಲ್ಲಿ? ಅದು ನಮ್ಮ ಅಜ್ಜಿ ಹತ್ರ ಮಾತಾಡ್ತಿದ್ದೀನಿ. ಇಷ್ಟು ರಾತ್ರಿನಲ್ಲ? ಅಂದ್ರೆ ಈ ಟೈಮಲ್ಲಿ ಅವರು ಫ್ರೀ ಆಗಿರ್ತಾರೆ. ಸರಿ, ನಾನೊಂದ್ಸಲ ನಿಮ್ಮ ಅಜ್ಜಿ ಹತ್ರ ಮಾತಾಡ್ತೀನಿ. ಫೋನ್ ಕೊಡು. ಅಯ್ಯೋ, ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಫೋನ್ ಕೊಡು. ಯಾಕೆ? ನಮ್ಮ ಅಜ್ಜಿ ಹತ್ರ ಮಾತ್ರ ಮಾತಾಡೋದಾ? ನನ್ನ ಜೊತೆ ಮಾತಾಡಲ್ವಾ? ಪರವಾಗಿಲ್ಲ, ನಾನು ಪರಿಚಯ ಮಾಡ್ಕೋತೀನಿ. ಫೋನ್ ಇಲ್ಲಿ ಕೊಡು. ಫೋನ್ ಕೊಡು. ಹಲೋ, ಕೇಳಿಸ್ತಿದ್ಯಾ? ಶಿವಪಾರ್ವತಿ ಅವರ ಮೊಮ್ಮಗಳು ಕಲ್ಯಾಣಿ ಮಾತಾಡ್ತಿರೋದು. ಹೇಗಿದ್ದೀರಾ?
ಅಮ್ಮ ಹೇಳಮ್ಮ. ನಾನ್ ಚೆನ್ನಾಗಿದ್ದೀನಿ. ನನ್ ಮೊಮ್ಮಗಳು ಹೇಗಿದ್ದಾಳೆ? ಮನೇಲಿ ಎಲ್ರೂ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಕಲಾವತಿ ಕೂಡ ಇಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಆದ್ರೆ ಕೆಲವು ಕಲಿಸ್ಬೇಕಿರೋ ವಿಷಯ ಇದೆ. ಅದನ್ನ ನಾನು ಕಲಿಸ್ತೀನಿ ಬಿಡಿ. ನೀವು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವೆಲ್ರೂ ಅಲ್ಲಿದ್ದೀರಾ ಅನ್ನೋ ನಂಬಿಕೆಯಲ್ಲೇ ನನ್ ಮೊಮ್ಮಗಳನ್ನ ಅಲ್ಲಿ ಕಳ್ಸಿರೋದು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇಷ್ಟಕ್ಕೂ ನಾನ್ ನಿಮ್ಗೆ ಹೇಳೋ ಅಂತದ್ ಏನಿದೆ, ಜೊತೆಗೆ ನಿಮ್ ಅಜ್ಜಿ ಸ್ನೇಹಿತೆ. ಗೊತ್ತಿದೆ. ಸರಿನಮ್ಮ, ನಾನ್ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳು ನನ್ ಮೊಮ್ಮಗಳಿಗೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಇಡ್ತೀನಿ. ಸರಿ. ನಿಮ್ಮ ಅಜ್ಜಿ ಜೊತೆ ಮಾತಾಡಿರೋದ್ರಿಂದ ನಿನ್ ಬಗ್ಗೆ ಭಯ ಇಲ್ಲದೆ ಆರಾಮಾಗಿರ್ತಾರೆ. ತಗೋ, ನೀನ್ ಹೋಗಿ ಮಲ್ಕೋ. ನಾನು ಭ್ರಮರಾಂಬ ಮೊಮ್ಮಗಳು ಅನ್ಕೋತಿದ್ದಾರೆ. ಅಲ್ಲ, ಸಿದ್ದು ಸಂಪದ ಕಳ್ಸಿರೋದಕ್ಕೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಅವತ್ತು ಏನಾಗ್ಬಿಡುತ್ತೋ. ನನ್ ಮೊಮ್ಮಗಳು ಎಲ್ಲಿದ್ದಾಳೆ? ಆರಾಮಾಗೇ ಇದ್ದಾಳೆ. ನನ್ ಮಾತ್ನ ನೀನ್ ಕೇಳೋವರೆಗೂ ಅವಳು ಕ್ಷೇಮವಾಗೇ ಇರ್ತಾಳೆ. ಇಲ್ಲಿರೋ ಅವಳ ಅಣ್ಣನ್ ನೋಡೋಕೆ ಅಂತ ಬಂದ್ವಿ. ಅವನು ಹುಟ್ಟಿದ ಹಬ್ಬಕ್ಕೆ ಅವನ್ಗೆ ಹೇಳ್ದೇನೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅವನ್ಗೆ ಒಂದ್ ಮಾತು ಹೇಳ್ದೆ ಬಂದ್ಬಿಟ್ವಿ. ಹಾಗಾದ್ರೆ ಯಾವ ಸಮಸ್ಯೆನೂ ಇಲ್ಲ. ನೀನು ನಿನ್ ಮೊಮ್ಮಗಳು ನಮ್ ಹತ್ರ ಇದ್ದೀರಾ ಅಂತ ಯಾರಿಗೂ ಗೊತ್ತಿಲ್ಲ. ನಿನಗ್ ಪುಣ್ಯ ಬರುತ್ತಮ್ಮ. ನಮ್ಮನ್ ಬಿಟ್ಬಿಡಿ. ನಮ್ ಪಾಡಗ್ ನಾವು ಹೊರಟೋಗ್ತೀವಿ. ಯಾಕೆ ನಮ್ಮನ್ನ ಇಟ್ಕೊಂಡು ತೊಂದರೆ ಕೊಡ್ತಾ ಇದ್ದೀರಾ? ನೀವ್ ಹೇಳ್ದಾಗೆ ಶಿವ ಪಾರ್ವತಿಗೆ ಫೋನ್ ಮಾಡ್ದೆ. ನನ್ ಸ್ನೇಹಿತೆಗೆ ಸುಳ್ಳು ಹೇಳ್ದೆ. ನೀನ್ ಹೇಳಿದ್ರೇನೆ ನಿನ್ ಸ್ನೇಹಿತೆ ನಂಬೋದು ಅಲ್ವಾ? ನಂಬಿದ್ದಾರೆ. ನೀನ್ ಕಳ್ಸಿರೋ ವ್ಯಕ್ತಿನ ಅವ್ರ ಮನೇಲಿ ಇಟ್ಕೊಂಡಿದ್ದಾಳೆ. ಇನ್ನು ನಮ್ಮಿಂದ ಏನಾಗ್ಬೇಕಮ್ಮ? ನಮ್ಮನ್ನ ಬಿಟ್ಬಿಡಿ. ನೀನ್ ಫೋನ್ ಮಾಡಿ ಹೇಳ್ದಾಗೆ ಕೆಲ್ಸ ಆಗೋದಿಲ್ಲ. ಅಲ್ಲಿಗೆ ಹೋಗಿರೋ ನಮ್ ವ್ಯಕ್ತಿ ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದೆ. ಅದು ಪೂರ್ತಿ ಆಗೋವರೆಗೂ ನೀನು ನಿನ್ ಮೊಮ್ಮಗಳು ನನ್ನ ಹತ್ರನೇ ಇರ್ಬೇಕು. ಬೇಕು ಅಂದ್ರೆ ನನ್ನ ನಿಮ್ ಹತ್ರ ಇಟ್ಕೊಳ್ಳಿ ಅಮ್ಮ. ನನ್ ಮೊಮ್ಮಗಳನ್ನ ಬಿಟ್ಬಿಡಿ ಅಮ್ಮ. ನಿನ್ ಮೊಮ್ಮಗಳು ನಮ್ ಹತ್ರ ಇರೋವರೆಗೂ ಮಾತ್ರ ನೀನ್ ನಮ್ ಮಾತ್ ಕೇಳ್ತೀಯ ಅಂತ ಗೊತ್ತಿಲ್ದಿರಷ್ಟ ಅಮಾಯಕಿನ ನಾನು. ಇನ್ನೂ ಜಾಸ್ತಿ ಯೋಚನೆ ಮಾಡ್ದೆ ಅಂತ ಇಟ್ಕೋ. ದೊಡ್ಡೋಳು ಅಂತ ಕೂಡ ನೋಡಲ್ಲ. ಬಾಯ್ ಮುಚ್ಕೊಂಡ್ ಕೂತ್ಕೋ. ಸಿದ್ದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ. ದುಬೈಯಿಂದ ಶಿವಪಾರ್ವತಿ ಸ್ನೇಹಿತೆ ಅವ್ರ ಮೊಮ್ಮಗಳ ಜೊತೆಗೆ ಬರ್ತಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನನ್ ಕೆಲ್ಸ ಈಸಿ ಆಗಿದ್ದು. ಸಿದ್ದು ಹೇಳ್ದಾಗೆ ಈ ಭ್ರಮರಾಂಬನ ಹಿಡ್ದಿಟ್ಟಿದ್ದೀನಿ. ಆ ಮೊಮ್ಮಗಳನ್ನ ನಮ್ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಭ್ರಮರಾಂಬ ಮೊಮ್ಮಗಳಾಗಿ ಆ ಮನೆ ಒಳಗೆ ನಮ್ಮವಳನ್ನ ಕಳ್ಸಿದ್ದೀನಿ. ಇದೆಲ್ಲ ಸಿದ್ದು ಐಡಿಯಾ ಇಂದಾನೆ. ಈ ಮುದುಕಿ ಮೊಮ್ಮಗಳನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ಎಲ್ಲಿಂದ ಈ ಮುದುಕಿ ಕದಲ್ದೇ ಇರೋ ಹಾಗೆ ಮಾಡಬೇಕು. ಅಲ್ಲಿ ನಾನ್ ಕಳ್ಸಿರೋಳಿಂದ ಆ ಮನೇಲಿ ಪ್ರಶಾಂತತೆ ಇಲ್ದಿರೋ ಹಾಗೆ ಮಾಡಬೇಕು. ಇವಾಗ ಶುರುವಾಗಿದೆ ಹೊಸ ಆಟ.